ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಸೊ ಈ ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಇದು ಪರ್ಟಿಕ್ಯುಲರ್ ಆಗಿ ಒಂದು KCET ಸ್ಟೂಡೆಂಟ್ಸ್ ಗಾಗಿ ಮಾಡಿರುವಂತಹ ಒಂದು ಚಾನಲ್ ಆಗಿರುತ್ತೆ. ಸೊ ಈ ಚಾನಲ್ ಅಲ್ಲಿ ಒಂದು KCET ವಿದ್ಯಾರ್ಥಿ ಯಾವುದೇ ತರ ಡೌಟ್ಸ್ ಆಗಿರ್ಬೋದು, ಯಾವ್ದಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೂ ಕೂಡ ನೀವು ನಮ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ನನ್ನ ಒಂದು ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಸೊ ನೀವು ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗೆ ವಿದ್ಯಾರ್ಥಿ ಒಂದು ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಬರೇ ಒಂದು ವಿದ್ಯಾರ್ಥಿಗಳಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಮಾತ್ರ ಪ್ರೊವೈಡ್ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವ್ದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದಿಲ್ಲ. ಸೊ ಹಾಗೇನೆ ವಿದ್ಯಾರ್ಥಿಗಳು ಯಾವ ತರ ಒಂದು KCET ಅಲ್ಲಿ ಮಿಸ್ಟೇಕ್ಸ್ ಅನ್ನು ಮಾಡ್ದಂಗೆ ಮಾಡ್ತೀವಿ. ಸೊ ಫುಲ್ ಗೈಡೆನ್ಸ್ ಅನ್ನು ಕೊಡ್ತೀವಿ. ಯಾವ ತರ ಒಂದು ಆಪ್ಷನ್ ಡಿ ಮಾಡಬೇಕು, ಯಾವ ತರ ಒಂದು ಆಪ್ಷನ್ಸ್ ಆದ್ಮೇಲೆ ಏನೇನೋ ಒಂದು ಡೀಟೇಲ್ಸ್ ಇರುತ್ತೆ, ನೆಕ್ಸ್ಟ್ ಏನು ನೋಟಿಫಿಕೇಶನ್ ಬರುತ್ತೆ ಅನ್ನೋ ಹೇಳ್ತೀವಿ ನಾವು. ಸೊ ಇಲ್ಲಿ ಯಾವ್ದೇ ತರ ನಾವು ಆಪ್ಷನ್ ಟಿಗಳು ನಾವು ಮಾಡೋದಿಲ್ಲ ವಿದ್ಯಾರ್ಥಿಗಳು. ಯಾಕೆಂದ್ರೆ ಸೊ ನಿಮ್ಮ KCET ಪ್ರಾಸೆಸ್ ತುಂಬಾ ಒಂದು ಕಾನ್ಫಿಡೆನ್ಶಿಯಲ್ ಇರುತ್ತೆ. ಸೊ ನಾವು ಅದನ್ನ ಯಾವ ತರ ಮಿಸ್ಗೈಡ್ ಮಾಡಕ್ಕೆ ನಾವು ತೆಗೆದುಕೊಳ್ಳಂಗಿಲ್ಲ. ಜಸ್ಟ್ ನಿಮ್ಗೆ ಗೈಡ್ ಅನ್ನ ಮಾಡ್ತೀವಿ. ಸೊ ನಿಮ್ಮ KCET ರ್ಯಾಂಕಿಗೆ, ನಿಮ್ಮ ಕಾಲೇಜ್ ಕಟ್ ಆಫ್ ಗೆ ಎಲ್ಲ ನಾವು ಅನಲೈಸ್ ಮಾಡ್ತೀವಿ. ನಮ್ಗೆ ಸೊ ಈಸಿಯಾಗಿ ನಾವು ಈಸಿಯಾಗಿ ಅನಲೈಸ್ ಮಾಡ್ತೀವಿ. ಸೊ ನಮ್ಗೆ ಐಡಿಯಾ ಇರುತ್ತೆ. ಸೊ ಈ ಕಾಲೇಜ್ ನಿಮ್ಗೆ ಸಿಗುತ್ತಾ ಇಲ್ಲ, ಯಾವ ರೌಂಡ್ ಅಲ್ಲಿ ಸಿಗ್ಬೋದು ಅನ್ನೋದು ನಮ್ಗೆ ಜಸ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ನಾವು ಆ ತರ ಒಂದು ಹೆಲ್ಪ್ ಅನ್ನ ಚೆನ್ನಾಗಿ ಮಾಡ್ತೀವಿ ವಿದ್ಯಾರ್ಥಿ. ಸೊ ನಮ್ಮ ಹತ್ರ ತುಂಬಾ ನಾಲೆಜ್ ಇದೆ. ಸೊ KCET ರಿಲೇಟೆಡ್ ನೀವು ಯಾವ್ದೇ ತರ ಡೌಟ್ಸ್ ಬೇಕಾದ್ರೂ ನೀವು ಕೇಳಬಹುದು ವಿದ್ಯಾರ್ಥಿಗಳು. ಸೊ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಯಾರೇ ಒಂದು ಡೌಟ್ಸ್ ಇದ್ರು ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ. ಸೊ ನಾವೊಂದು ಹೇಳೋದೇನೆಂದ್ರೆ, ನೀವು ಮಾಡುವಂತ ಒಂದು ಒಳ್ಳೆ ಚಾಯ್ಸ್ ಏನಾಗಿರುತ್ತೆ, ನಿಮ್ಮ ಬ್ರೈಟ್ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಾಗೆ KCET 2025ಗೆ ಸುಸ್ವಾಗತ ವಿದ್ಯಾರ್ಥಿಗಳೇ. ಸೊ ನಿಮ್ಗೆ ಯಾವ್ದೇ ತರ ಡೌಟ್ಸ್ ಇದ್ರು ಕೂಡ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ. ಸೊ ನಮ್ಮಲ್ಲಿ ಸಣ್ಣ ಒಂದು ಪ್ರೀಮಿಯಂ ಆಪ್ಷನ್ ಇದೆ, ಬರೀ 100 rupees ಇರುತ್ತೆ. ಸೊ ಬರೀ 100 rupeesಗೆ ನಿಮ್ಮ ಪ್ರೀಮಿಯಂ ಆಪ್ಷನ್ಗೆ ನೀವು ಎಂತ ಡೌಟ್ಸ್ ಕೇಳಿದ್ರು ಯಾವಾಗ ಬೇಕಾದ್ರೂ ಡೌಟ್ಸ್ ಕೇಳಬಹುದು. ಸೊ ಡೌಟ್ಸ್ ನಾವು ಕ್ಲಾರಿಫೈ ಮಾಡ್ತೀವಿ. ಬರೀ ಡೌಟ್ಸ್ ಮಾತ್ರ ಕ್ಲಾರಿಫೈ ಮಾಡ್ತೀವಿ ವಿದ್ಯಾರ್ಥಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಸೊ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಡ್ರಾಫ್ಟ್ ಕಾಪಿಯ ಒಂದು ಸೀಟ್ ಮ್ಯಾಟ್ರಿಕ್ಸ್ ಯಾವ ತರ ತೋರಿಸ್ತೇನೆ. ಸೊ ಇದರಲ್ಲಿ ಎಲ್ಲಾ ಕಾಲೇಜ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಈ ಕಾಲೇಜಲ್ಲಿ ಏನ್ ಮೆನ್ಷನ್ ಮಾಡುತ್ತಲ್ಲ, ಇದೇ ಕಾಲೇಜಲ್ಲಿ ನೀವು KCET ಒಂದು ಪ್ರಾಸೆಸ್ ಅಲ್ಲಿ ನೋಡ್ತೀರಾ. ಸೊ ಈ ಕಾಲೇಜ್ ಏನೇನಿದಾವಲ್ಲ, ಈ ಕಾಲೇಜಲ್ಲಿ ನೀವು ಲೀಸ್ಟ್ ಮಾಡ್ಕೋಬಹುದು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ, ಯಾವ ಬ್ರಾಂಚ್ ಅವೈಲೇಬಲ್ ಇದಾವೆ ಅಂತಂದು. ಸೊ ಇದ್ರ ಮುಖಾಂತರ ನೀವು ಡ್ರಾಫ್ಟ್ ಕಾಪಿ ಮುಖಾಂತರ ನೀವು ಕಾಲೇಜ್ ಲೀಸ್ಟ್ ಅನ್ನು ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಯಲ್ಲಿ ಇವರೊಂದು ಇದರಲ್ಲಿ ಆದಿಸೂಚನೆ ಒಳಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ಯಾರಾದ್ರೂ ಹೊಸದಾಗಿ ಕಾಲೇಜನ್ನ ಆಡ್ ಮಾಡುವಂತ ಅವರು ಒಂದು ಕಾಲೇಜ್ ಇನ್ಸ್ಟಿಟ್ಯೂಟ್ ಏನಾಗಿದ್ರೆ ಆಡ್ ಮಾಡುವಂತ ಇದ್ರೆ ಇಲ್ಲಿ ಕೊಟ್ಟಿರುವಂತ ಇಮೇಲ್ಗೆ, ಸೊ ಇಲ್ಲಿ ಕೊಟ್ಟಿರುವಂತ ಇಮೇಲ್ ಏನಿದೆಲ್ಲ, ಸೊ ಇದಕ್ಕೆ ನೀವು ಇಮೇಲ್ ಮಾಡಿ 7 ದಿನ ಒಳಗಡೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿ ಇಷ್ಟೇ ಇರೋದು. ಸೊ ಇದು ನಿಮ್ಗೆ ಬೇಕಾಗಿಲ್ಲ ವಿದ್ಯಾರ್ಥಿ. ಸೊ ವಿದ್ಯಾರ್ಥಿ ಇಲ್ಲಿ ನೋಡ್ಬೇಕಾಗಿರೋದು ಏನಂದ್ರೆ, ಇಲ್ಲಿ ಬಂದು ವಿದ್ಯಾರ್ಥಿಗಳು ಡ್ರಾಫ್ಟ್ ಕಾಪಿ ಏನಿದೆಲ್ಲ, ಇಲ್ಲಿ ಎಲ್ಲಾ ತರದ ಕಾಲೇಜ್ ಅನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಈ ಕಾಲೇಜಲ್ಲಿ ನಿಮ್ಮ ಬೇಕಾಗಿರೋ ಕಾಲೇಜ್ ಏನ್ ಅನ್ನೋದನ್ನ ಈ ಡ್ರಾಫ್ಟ್ ಕಾಪಿ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಕಾಲೇಜ್ ಹೆಸರನ್ನು ಕೊಟ್ಟಿರ್ತಾರೆ ನೋಡಿ ವಿದ್ಯಾರ್ಥಿಗಳೇ, ಕಾಲೇಜ್ ಹೆಸರನ್ನ, ಹಾಗೆ ಇಲ್ಲಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಅಡ್ರೆಸ್ ಬಂದ್ರೆ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಅಂತ ಕೊಟ್ಟಿದ್ದಾರೆ. ಸೊ ಕಾಲೇಜ್ ಹೆಸರು ಕೊಟ್ಟಿದ್ದಾರೆ. ಸೊ ಆ ಕಾಲೇಜಲ್ಲಿ ಇರುವ ಟೋಟಲ್ ಬ್ರಾಂಚಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ ಟೋಟಲ್ ಬ್ರಾಂಚಸ್, ಹಾಗೆ ನಾವು ಬ್ರಾಂಚಸ್ ಇರೋ ಸೀಟ್ಸ್ ಎಷ್ಟಿದಾವೆ, ಸೊ ಟೋಟಲ್ ಆಗಿ ಒಂದು ಇಂಟೇಕ್ ಅಲ್ಲಿ ಅಂದ್ರೆ ತೆಗೆದುಕೊಳ್ಳುವಂತ ಸ್ಟೂಡೆಂಟ್ಸ್ ಎಷ್ಟು ಜನ ತೆಗೆದುಕೊಳ್ತಾರೆ, 16 ಸೀಟ್ಸ್ ಇದಾವೆ. 16 ಸೀಟ್ಸ್ ಕೂಡ ಅವ್ರದ್ದು ಗೌರ್ಮೆಂಟ್ ಕಡೆಯಿಂದ ನಡೆಸ್ತಾರೆ. ಓಕೆನಾ? ಇದಕ್ಕಂದ್ರೆ ಇದು ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಆಫ್ VTO ಚಿಂತಾಮಣಿ ಚಿಕ್ಕಬಳ್ಳಾಪುರ ಅಂತಿದೆ. ಸೊ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ 5% ಅಂದ್ರೆ 3 ಸೀಟ್ಸ್ ಇರ್ತವೆ. ಹಾಗೇನೆ ಇದಕ್ಕೆ ಬಂದು SPL ಬಂದು 1 ಇರುತ್ತೆ. ಹಾಗೇನೆ HKಗೆ, ಹಾಗೇನೆ RKಗೆ, ಹಾಗೇನೆ ಟೋಟಲ್ ಆಗಿ 56 ಸೀಟ್ಸ್ ಇರ್ತವೆ. ಹಾಗೇನೆ ಓವರ್ ಅಂಡ್ ಅಬೋ ಇಂಟೇಕ್ SNQ ಕೋಟಾ. ಸೊ SNQ ಕೋಟಾಗೆ ಪ್ರತಿ ಒಂದು ಬ್ರಾಂಚ್ ಇಂದ 3 ಸೀಟ್ಸ್ ಅನ್ನ ಅವೈಲೇಬಲ್ ಇಟ್ಟಿರ್ತಾರೆ. ಸೊ ಓಕೆನಾ ವಿದ್ಯಾರ್ಥಿಗಳೇ? ಸೊ ಇದೇ ತರ ವಿದ್ಯಾರ್ಥಿ ನಿಮ್ಗೆ ಯಾವ ಕಾಲೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಎಕ್ಸಾಂಪಲ್ಗೆ ಇಲ್ಲಿ ಒಂದು ಕಾಲೇಜ್ ತೆಗೆದುಕೊಳ್ಳೋಣ, ಯೂನಿವರ್ಸಿಟಿ ಆಫ್ UBDT. ಸೊ ಒಂದು ದಾವಣಗೆರೆಯಲ್ಲಿ ಇರುವಂತ ಟಾಪ್ ಕಾಲೇಜ್ ವಿದ್ಯಾರ್ಥಿಗಳಿದು. ಸೊ ಅಡ್ರೆಸ್ ಏನಿದೆ, PJ ಎಕ್ಸ್ಟೆನ್ಷನ್ ಹಡದಿ ರೋಡ್ ಅಂಡ್ ದಾವಣಗೆರೆ ಅಂತಿದೆ. ಸೊ ಇದೊಂದು ಟಾಪ್ ಕಾಲೇಜ್ ಆಗಿರುತ್ತೆ. ಸೊ ಇದೊಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ಈ ಒಂದು ಕಾಲೇಜಲ್ಲಿ ನಿಮ್ಗೆ ಟೋಟಲ್ ಆಗಿ ಇರುವುದು ಎಲ್ಲ ಒಂದು ಸಿವಿಲ್ ಇಂಜಿನಿಯರ್ ಏನಿದೆಯಲ್ಲ, ಸಿವಿಲ್ ಇಂಜಿನಿಯರ್ಗೆ ಆ ಕಾಲೇಜಲ್ಲಿ 16 ಸೀಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ KE ಕಡೆ ಇರೋದು, ಗೌರ್ಮೆಂಟ್ ಕಡೆ ಇರೋದು ಕೂಡ 16 ಸೀಟ್ಸ್ ಇರ್ತವೆ. ಸೊ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸೊ 120 ಸೀಟ್ಸ್ ಅನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಯಾಕೆಂದ್ರೆ ಇದು ಯೂನಿವರ್ಸಿಟಿ,
ಓಕೆನಾ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ನೀವು ಚೆಕ್ ಮಾಡಬೇಕು, ಯೂನಿವರ್ಸಿಟಿನ ಇನ್ಸ್ಟಿಟ್ಯೂಟ್ ಅಂತ ಚೆಕ್ ಮಾಡಬೇಕು. ಸೊ ಯೂನಿವರ್ಸಿಟಿ ಆಗಿರೋದ್ರಿಂದ ಈ ಒಂದು ಕಂಪ್ಯೂಟರ್ ಸೈನ್ಸ್ಗೆ 120 ಸೀಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಬರೀ ರೆಗ್ಯುಲರ್ ಅಂದ್ರೆ PUC ಸ್ಟೂಡೆಂಟ್ಸ್ಗೆ 120 ಸೀಟ್ಸ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ನೀವು ಫಸ್ಟ್ ಇಯರ್ ಮುಗಿಸಿದಿ ಒಂದು ಸೆಕೆಂಡ್ ಇಯರ್ ಹೋಗೋ ಮುಂದೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಬರ್ತಾರೆ ನಿಮ್ ಜೊತೆಯಲ್ಲಿ ಇಂಜಿನಿಯರಿಂಗ್ ಮಾಡಕ್ಕೆ. ಡಿಪ್ಲೊಮಾ 3 ಇಯರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಸೆಕೆಂಡ್ ಇಯರ್ ಬರೋದ್ರಿಂದ ಅವ್ರಿಗೆ ಒಂದು 3 ಇಯರ್ಸ್ ಆಗುತ್ತೆ, 6 ಇಯರ್ಸ್ ಆಗುತ್ತೆ. ನೀವು PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿ ಇಂಜಿನಿಯರಿಂಗ್ ಹೋದ್ರೆ 4 ವರ್ಷ, ನಿಮ್ದು 6 ವರ್ಷ ಆಗುತ್ತೆ, ಅವ್ರದ್ದು 6 ವರ್ಷ ಆಗುತ್ತೆ. ಸೆಕೆಂಡ್ ಇಯರ್ಗೆ ಲ್ಯಾಟರಲ್ ಎಂಟ್ರಿ ಅಂತಂದು ಡಿಪ್ಲೊಮಾ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಅವರು ಕೂಡ ಕಂಪ್ಯೂಟರ್ ಸೈನ್ಸ್ ಮುಗಿಸಿದ ನಂತರ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮುಗಿಸಿದ್ರೆ ಇಂಜಿನಿಯರಿಂಗ್ ಅಲ್ಲಿ ಅವರು 120 ಸೀಟ್ಸ್ ಅನ್ನ ಇರ್ತಾರೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಬರೀ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ 120 ಸೀಟ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಯಾಕಂದ್ರೆ ಯೂನಿವರ್ಸಿಟಿ, ಅದೇ ನೀವು ಇನ್ಸ್ಟಿಟ್ಯೂಟ್ ನಾರ್ಮಲ್ ಕಾಲೇಜ್ ಅಂದ್ರೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್, ಸೊ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಚಿಕ್ಕಬಳ್ಳಾಪುರ, ದಾವಣಗೆರೆ ಮತ್ತು ಬೇರೆ ಬೇರೆ ಕಡೆ ನೋಡಿದ್ವಿ ಬರೀ 60 ಸೀಟ್ಸ್ ಅನ್ನು ಮಾತ್ರ ಕೊಟ್ಟಿರ್ತಾರೆ, ಯಾವ್ದು ಬ್ರಾಂಚ್ ಆಗಿಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ. ಬಟ್ ಯೂನಿವರ್ಸಿಟಿಯಲ್ಲಿ ಮಾತ್ರ 120 ಸೀಟ್ಸ್ ಅನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗೆ ಎಲೆಕ್ಟ್ರಿಕಲ್ ನೋಡಿ, ಎಲೆಕ್ಟ್ರಿಕಲ್ ಅಲ್ಲಿ ಕೂಡ ಬರೀ 60 ಸೀಟ್ಸ್ ಅನ್ನು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಗೌರ್ಮೆಂಟ್ ಹತ್ರ ಇರೋದು ಕೂಡ 60 ಸೀಟ್ಸ್ ಇದಾವೆ. ಓಕೆನಾ? ಸೊ ಹಾಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ENC ಏನಿದೆಲ್ಲ, ಸೊ 120 ಸೀಟ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಯಾಕೆಂದ್ರೆ ತುಂಬಾ ಹೈಯರ್ ಆಗ್ತದೆ. ಅದರಲ್ಲಿ ಕೂಡ ಈ ಕಾಲೇಜ್ ಯೂನಿವರ್ಸಿಟಿ ಆಗಿದೆ, ಸೊ ಟಾಪ್ ಕಾಲೇಜ್ ಆಗಿದ್ರಿಂದ ಒಂದೊಂದು ಬ್ರಾಂಚ್ಗೆ ಯಾವ ಬ್ರಾಂಚ್ಗೆ ತುಂಬಾ ಸ್ಕೋಪ್ ಇದೆ ಆ ಬ್ರಾಂಚ್ಗೆ ಸೀಟ್ಸ್ ಅನ್ನು ಜಾಸ್ತಿ ಇಟ್ಟಿರ್ತಾರೆ. ಸೊ ವಿದ್ಯಾರ್ಥಿ, ಇದೇ ತರ ನೀವು ಯಾರಾದ್ರೂ ವಿದ್ಯಾರ್ಥಿಗಳು ಒಂದು ಸೀಟ್ಸ್ ಅನ್ನ ಒಂದು ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ವಿದ್ಯಾರ್ಥಿ, ಸೊ ಇಲ್ಲಿ ಒಂದು ಮೇನ್ ಒಂದು ಡಿಸ್ಟಿಕ್ ಅಥವಾ ತಾಲೂಕು ಹೆಸರು ಕೊಟ್ಟಿರ್ತಾರೆ. ಆ ಒಂದು ಕಾಲೇಜ್ಗೆ ತುಂಬಾ ಹತ್ರದಲ್ಲಿರುವಂತ ಡಿಸ್ಟಿಕ್ ಹೆಸರು ಕೊಟ್ಟಿರ್ತಾರೆ. ಯಾವ ಒಂದು ಡಿಸ್ಟಿಕ್ ಬರುತ್ತೆ, ತಾಲೂಕ್ ಬರುತ್ತೆ, ಅದು ಕೊಟ್ಟಿರ್ತಾರೆ. ಸೊ ಈ ತರ ನೀವು ಈ ಒಂದು ಡ್ರಾಫ್ಟ್ ಕಾಪಿ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು. ಸೊ ಯಾವ ಕಾಲೇಜ್ ನಾನು ಸೆಲೆಕ್ಷನ್ ಮಾಡ್ಕೋಬೇಕು, ಹಾಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ. ಸೊ ಇಲ್ಲಿ 120 ಸೀಟ್ಸ್ ಅನ್ನು ಕಂಪ್ಯೂಟರ್ ಸೈನ್ಸ್ಗೆ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಬೆಳಗಾವಿ. ಸೊ VTO ಇದು VTO ಯೂನಿವರ್ಸಿಟಿ ಏನಿದೆ ಇದು ಟಾಪ್ ಕಾಲೇಜ್ ಇದು. ಸೊ VTO ಯೂನಿವರ್ಸಿಟಿ ಏನಿದೆ ಈ ಒಂದು VTO ಯೂನಿವರ್ಸಿಟಿ ಕೆಳಗಡೆ ಅರೌಂಡ್ ಇದು VTO ಯೂನಿವರ್ಸಿಟಿ ಬೆಳಗಾವಿ, VIT ಮುದ್ದೇನಹಳ್ಳಿ ಕ್ಯಾಂಪಸ್ ಚಿಕ್ಕಬಳ್ಳಾಪುರ ಅಂತ ಇದೆ. ಸೊ ಅಂದ್ರೆ ಇದು ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ಸಂಬಂಧಪಟ್ಟು, ಬಟ್ ಬೆಳಗಾವಿ ಸಂಬಂಧಪಟ್ಟು ಅಲ್ಲ ಅನ್ಸುತ್ತೆ ಇದು. ಸೊ ಇದರಲ್ಲಿ ಕೂಡ 120 ಸೀಟ್ಸ್ ಅನ್ನು ಕೊಟ್ಟಿದ್ದಾರೆ. ಯಾವುದು BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 120 ಸೀಟ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿ ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಈ ತರ ಒಂದು ಕಾಲೇಜ್ ಲೀಸ್ಟ್ ತೆಗೆದುಕೊಳ್ಳಿ. ಡ್ರಾಫ್ಟ್ ಕಾಪಿ ನಾನು ಬೇಕಂದ್ರೆ ಶೇರ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಸೊ ನಾನು ಶೇರ್ ಮಾಡ್ತೀನಿ, ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಶೇರ್ ಮಾಡ್ತೀನಿ. ನೀವು ಒಂದು ಕಾಲೇಜ್ ಲೀಸ್ಟ್ ಅನ್ನ ಆದಷ್ಟು ಬೇಗನೆ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೇನೆ ಯಾವ ತರ ಕಾಲೇಜ್ ಇರ್ಬೇಕು, ಯಾವ ಹತ್ರದಲ್ಲಿರೋ ಕಾಲೇಜ್ ಇರ್ಬೇಕು, ಅಥವಾ ಪ್ರೈವೇಟಾ, ಗವರ್ಮೆಂಟಾ, ಏಡೆಡಾ, ಸೊ ಯಾವ ಡಿಸ್ಟಿಕ್ ಅಲ್ಲಿ ಇರ್ಬೇಕು, ಸೊ ಟಾಪ್ ಕಾಲೇಜ್ ಇರ್ಬೇಕಾ, ಮೀಡಿಯಂ ಇರ್ಬೇಕಾ, ಲೋ ಕಾಲೇಜ್ ಇರ್ಬೇಕಾ. ಸೊ ಲೋ ಕಾಲೇಜ್ ಅಂತ ಯಾವ್ದು ಇರಲ್ಲ ವಿದ್ಯಾರ್ಥಿ, ನಾವು ಓದೋದ್ರ ಮೇಲೆ ಇರುತ್ತೆ. ಸೊ ಸಾರಿ, ಲೋ ಕಾಲೇಜ್ ಅಂತ ಯಾವತ್ತೂ ತಿಳ್ಕೊಂಡು ಹೋಗ್ಬೇಡಿ, ಎಲ್ಲ ಟಾಪ್ ಕಾಲೇಜ್ ಅಂತ ತಿಳ್ಕೊಳ್ಳಿ. ಓಕೆ ವಿದ್ಯಾರ್ಥಿ, ಸೊ ನಾನು ಡ್ರಾಫ್ಟ್ ಕಳಿಸಿ, ನನ್ನ ಟೆಲಿಗ್ರಾಮ್ ಚಾನಲ್ ಹಾಯ್ ಅಂತ ಕಳಿಸಿ. ಥ್ಯಾಂಕ್ ಯು ವಿದ್ಯಾರ್ಥಿ.